ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಪುಷ್ಪಲತಾ. ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ಗೆ ಯೂಸ್ ಆಗುವಂಥ ಕಂಪ್ಯೂಟರ್ ಕ್ವಶನ್ಸ್ ಆನ್ಸರ್ನ ನೋಡೋಣ ಬನ್ನಿ ಸ್ನೇಹಿತರೆ. ಇವತ್ತು ಮೊದಲನೆಯ ಪ್ರಶ್ನೆ, ಡ್ಯಾಶ್ ಅಲೋಸ್ ಯೂಸರ್ ಟು ಶೇರ್ ಅ ಫೈಲ್ ಬೈ ಇಮೇಲ್ ಅಂತ ಕೊಟ್ಟಿದ್ದಾರೆ ಕ್ವಶನ್ಸ್. ಕನ್ನಡದಲ್ಲಿ ಸ್ನೇಹಿತರೆ, ಇಮೇಲ್ ಮೂಲಕ ಫೈಲನ್ನು ಹಂಚಿಕೊಳ್ಳಲು ಬಳಕೆದಾರರಿಗೆ ಡ್ಯಾಶನ್ನು ಅನುಮತಿಸುತ್ತದೆ ಅಂತ ಇದೆ. ಆಪ್ಷನ್ 1 ಮೆಸೆಂಜರ್, ಆಪ್ಷನ್ 2 ಡ್ರಾಫ್ಟ್, ಆಪ್ಷನ್ 3 ಅಟ್ಯಾಚ್ಮೆಂಟ್, ಆಪ್ಷನ್ 4 ಚಾಟ್. ಕನ್ನಡದಲ್ಲೂ ಕೂಡ ಇಂಗ್ಲೀಷಲ್ಲಿ ಸೇಮ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಕನ್ನಡದಲ್ಲಿ ಬರೆದಿದ್ದಾರೆ ಮೆಸೆಂಜರ್, ಡ್ರಾಫ್ಟ್, ಅಟ್ಯಾಚ್ಮೆಂಟ್, ಚಾಟ್. ಇಮೇಲ್ ಮೂಲಕ ಫೈಲನ್ನು ಹಂಚಿಕೊಳ್ಳಲು ಬಳಕೆದಾರರಿಗೆ ಡ್ಯಾಶ್ ಅನುಮತಿಸುತ್ತದೆ. ಯಾವುದು ಸ್ನೇಹಿತರೆ? ಅಟ್ಯಾಚ್ಮೆಂಟ್. ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಅಟ್ಯಾಚ್ಮೆಂಟ್ ಆಗುತ್ತದೆ. ನಾವು ಫೈಲ್ನ ಕಳಿಸ್ಬೇಕಾದ್ರೆ ಫೈಲ್ನ ನಾವು ಇಮೇಲ್ಗೆ ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗುತ್ತದೆ ಸ್ನೇಹಿತರೆ. ಅಟ್ಯಾಚ್ಮೆಂಟ್ ಮಾಡ್ದೇ ನಾವು ಕಳಿಸೋದಕ್ಕೆ ಆಗೋದಿಲ್ಲ ಇಮೇಲ್ನ. ಡ್ರಾಫ್ಟ್ ಅಂದರೆ ಒಂದು ಸೆಕೆಂಡ್ ಸ್ನೇಹಿತರೆ, ಡ್ರಾಫ್ಟ್ ಅಂದರೆ ನಾವು ಇಮೇಲ್ನ ಆಲ್ರೆಡಿ ಬರೆದಿರ್ತೀವಿ, ರೈಟ್ ಮಾಡಿ ಬರೆದಿದ್ದು ಆ ಇಮೇಲ್ನ ನಾವು ಸೆಂಡ್ ಮಾಡದೆ ಹಾಗೆ ಇದ್ದಲ್ಲಿ ಅದು ಡ್ರಾಫ್ಟಲ್ಲಿ ಉಳಿಯುತ್ತೆ ಸ್ನೇಹಿತರೆ. ಯಾರಿಗೂ ಸೆಂಡ್ ಮಾಡದೆ ಇದ್ದಲ್ಲಿ ಟು ಅಡ್ರೆಸ್ ಹಾಕಿ ಯಾರಿಗೂ ಕಳಿಸದೇ ಇದ್ದಲ್ಲಿ ಅದು ಡ್ರಾಫ್ಟಲ್ಲಿರುತ್ತೆ. ಚಾಟ್ ಅಂದರೆ ಈಗ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ, ಚಾಟ್ ಮಾಡೋದು ಟೆಕ್ಸ್ಟ್. ಬಟ್ ಅಟ್ಯಾಚ್ಮೆಂಟ್ ಅಂದರೆ ಫೈಲನ್ನು ಅಟ್ಯಾಚ್ ಮಾಡುವುದು ಮೇಲ್ಗೆ ಆಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗಿದೆ. ಇಮೇಲ್ ಮೂಲಕ ಬಳಕೆದಾರರಿಗೆ ಯಾವುದೇ ಒಂದು ಫೈಲ್ ಅಥವಾ ಡಾಕ್ಯುಮೆಂಟನ್ನು ಕಳುಹಿಸಲು ಅಟ್ಯಾಚ್ಮೆಂಟ್ ಎಂಬ ಆಯ್ಕೆಯನ್ನು ಬಳಸಬೇಕಾಗುತ್ತದೆ ಸ್ನೇಹಿತರೆ. ಮೆಸೆಂಜರ್ ಎಂದರೆ ಇದು ಒಂದು ಅಮೇರಿಕನ್ ಸ್ವಾಮ್ಯದ ತ್ವರಿತ ಸಂದೇಶ ಇಂಟರ್ನೆಟ್ ಮೆಸೇಜಿಂಗ್ ಕಳುಹಿಸುವಕ್ಕೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ ಸ್ನೇಹಿತರೆ. ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ನಿಮಗೆ ಡ್ರಾಫ್ಟ್ ಈಗಾಗಲೇ ಹೇಳಿದ್ದೇನೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎರಡನೆಯ ಪ್ರಶ್ನೆ, ಇಮೇಲ್ ಸ್ಟ್ಯಾಂಡ್ಸ್ ಫಾರ್. ಇಮೇಲ್ ಅಂದರೆ ಅಂತ ಕೇಳಿದ್ದಾರೆ. ಆಪ್ಷನ್ 1 ಎಲೆಕ್ಟ್ರಾನಿಕ್ ಮೇಲ್, ಆಪ್ಷನ್ 2 ಎಲೆಕ್ಟ್ರಾನಿಕ್ ಇಮೇಲ್ ಸ್ಟ್ಯಾಂಡ್ಸ್ ಫಾರ್ ಆಪ್ಷನ್ 1 ಎಲೆಕ್ಟ್ರಾನಿಕ್ ಮೇಲ್, ಆಪ್ಷನ್ 2 electronic mail, option 3 engine mail, option 4 electromagnetic mail ಅಂತ ಇದೆ. ಇಮೇಲ್ ಸ್ಟ್ಯಾಂಡ್ಸ್ ಫಾರ್ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಸ್ನೇಹಿತರೆ ಆಪ್ಷನ್ 2 ಆಗುತ್ತದೆ. ಎಲೆಕ್ಟ್ರಾನಿಕ್ ಮೇಲ್ ಈಸ್ ಅ ಕರೆಕ್ಟ್ ಆನ್ಸರ್ ಆಗುತ್ತದೆ. ಎಲೆಕ್ಟ್ರಾನಿಕ್ ಮೇಲ್ ಆಪ್ಷನ್ 2 ಸರಿಯಾದ ಉತ್ತರ. ಡ್ಯಾಶ್ ಫೈಲ್ ಫೋಲ್ಡರ್ ಅಥವಾ ಪ್ರೋಗ್ರಾಮ್ ಅನ್ನು ಸೂಚಿಸುವ ಒಂದು ಸಣ್ಣ ಚಿತ್ರವಾಗಿದೆ. ಡ್ಯಾಶ್ ಈಸ್ ಅ ಸ್ಮಾಲ್ ಪಿಕ್ಚರ್ ಡಿನೋಟಿಂಗ್ ಅ ಫೈಲ್ ಫೋಲ್ಡರ್ ಆರ್ ಪ್ರೋಗ್ರಾಮ್. ಆಪ್ಷನ್ 1 ಐಕಾನ್, ಆಪ್ಷನ್ 2 ಪಿಕ್ಟೋಗ್ರಾಫ್, ಆಪ್ಷನ್ 3 ವಿಂಡೋ, ಆಪ್ಷನ್ 4 ಕೊಟ್ಟಿರುವ ಯಾವುದು ಅಲ್ಲ ಅಂತ ಇದೆ ಸ್ನೇಹಿತರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಗೆಸ್ ಮಾಡಿ ಸ್ನೇಹಿತರೆ. ಈಸ್ ಅ ಸ್ಮಾಲ್ ಪಿಕ್ಚರ್ ಡಿನೋಟಿಂಗ್ ಅ ಫೈಲ್ ಫೋಲ್ಡರ್ ಆರ್ ಪ್ರೋಗ್ರಾಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ ಸ್ನೇಹಿತರೆ, ಐಕಾನ್. ಐಕಾನ್ ಫೈಲ್ ಫೋಲ್ಡರ್ ಅಥವಾ ಪ್ರೋಗ್ರಾಮ್ ಅನ್ನು ಸೂಚಿಸುವ ಒಂದು ಸಣ್ಣ ಚಿತ್ರ ಆಗಿದೆ ಸ್ನೇಹಿತರೆ. ವಿಂಡೋ ಅಂದರೆ
ಒಂದು ಸೆಕೆಂಡ್ ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ 1 ಐಕಾನ್ ಆಗಿದೆ, ವಿಂಡೋಸ್. ಇಟ್ ಈಸ್ ಅ ಸೆಪರೇಟೆಡ್ ವಿವಿಂಗ್ ಏರಿಯಾ ಆನ್ ಅ ಕಂಪ್ಯೂಟರ್ ಡಿಸ್ಪ್ಲೇ ಸ್ಕ್ರೀನ್ ಇನ್ ಅ ಸಿಸ್ಟಮ್ ದಟ್ ಅಲೌಸ್ ಮಲ್ಟಿಪಲ್ ವಿವಿಂಗ್ ಏರಿಯಾ ಆಸ್ ಅ ಪಾರ್ಟ್ ಆಫ್ ಅ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸ್ನೇಹಿತರೆ, GUI ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಎಂದರ್ಥ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. IP ಯ ವಿಸ್ತೃತ ರೂಪ. IP ಯ ವಿಸ್ತೃತ ರೂಪ, ಓಕೆ, ಕನ್ನಡ ಇಲ್ಲಿ ಇಂಗ್ಲೀಷ್ ಅಲ್ಲಿ ಬರಿಬೇಕಿತ್ತು ಸ್ನೇಹಿತರೆ, ಕನ್ನಡದಲ್ಲಿದೆ. IP ಅಡ್ರೆಸ್ ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಲಾಗುತ್ತೆ. ಎರಡು ಸೇಮ್ ಇದೆ, ಆಪ್ಷನ್ ಇಂಗ್ಲೀಷಲ್ಲೇ ಕೊಟ್ಬಿಟ್ಟಿದ್ದಾರೆ. IP ಯ ವಿಸ್ತೃತ ರೂಪ ಕೇಳಿದ್ದಾರೆ. ಆಪ್ಷನ್ 1 ಇಂಟರ್ನೆಟ್ ಪ್ರೋಟೋಕಾಲ್, ಆಪ್ಷನ್ 2 ಇಂಟರ್ನೆಟ್ ಪ್ರೊಸೆಸಿಂಗ್, ಆಪ್ಷನ್ 3 ಇಂಟರ್ನೆಟ್ ಪ್ರೋಟೋಕಾಲ್, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಗೆಸ್ ಮಾಡಿ ಸ್ನೇಹಿತರೆ, IP ಯ ವಿಸ್ತೃತ ರೂಪ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ ಸ್ನೇಹಿತರೆ. ಇಂಟರ್ನೆಟ್ ಪ್ರೋಟೋಕಾಲ್ ಈಸ್ ಅ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿ ಸ್ಪೆಲ್ಲಿಂಗಲ್ಲಿ ಮಿಸ್ಟೇಕ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಫಸ್ಟ್ ಆಪ್ಷನಲ್ಲಿ INTERNET ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 3 ಕೂಡ ಸೇಮ್ ಅನಿಸುತ್ತೆ, ಬಟ್ INTRANET ಇದೆ. ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ. ಈಗಿರುವ ಅಪ್ಲಿಕೇಶನ್ ಪ್ರೋಗ್ರಾಮ್ ವಾಟ್ಸಪ್ಪನ್ನು ಯಾರು ತಯಾರಿಸಿದ್ದಾರೆ? ಹೂ ಡೆವಲಪ್ಡ್ ದ ಲೇಟೆಸ್ಟ್ ಅಪ್ಲಿಕೇಶನ್ ಪ್ರೋಗ್ರಾಮ್ ವಾಟ್ಸಪ್? ಆಪ್ಷನ್ 1 ಮಾರ್ಕ್ ಜುಕರ್ಬರ್ಗ್, ಆಪ್ಷನ್ 2 ಜಾನ್ ಕೋಮ್ ಮತ್ತು ಬ್ರಿಯಾನ್ ಆಕ್ಸನ್, ಆಪ್ಷನ್ 3 ಸರ್ ಟಿಮ್ ಬರ್ನರ್ಸ್-ಲೀ, ಆಪ್ಷನ್ 4 ಜಾನ್ ಸ್ಟೋರ್ಸ್ಟೋ. ಯಾರು ಸ್ನೇಹಿತರೆ? ಸರಿಯಾದ ಉತ್ತರ ಆಪ್ಷನ್ 2 ಆಗಿದೆ ಸ್ನೇಹಿತರೆ. ಜಾನ್ ಕೋಮ್ ಮತ್ತು ಬ್ರಿಯಾನ್ ಆಕ್ಸನ್. ಲೇಟೆಸ್ಟ್ ಅಪ್ಲಿಕೇಶನ್ ಪ್ರೋಗ್ರಾಮ್ ವಾಟ್ಸಪ್ಪನ್ನು ಕಂಡುಹಿಡಿದವರು ಆಪ್ಷನ್ 2 ಅಲ್ಲಿ ಇದ್ದ ಜಾನ್ ಕೋಮ್ ಮತ್ತು ಬ್ರಿಯಾನ್ ಆಕ್ಸನ್ಸ್ ಆಗಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ. ಗೂಗಲ್ ಎನ್ನುವುದು ಒಂದು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ 1 ಸಾಮಾಜಿಕ ಜಾಲತಾಣ, ಆಪ್ಷನ್ 2 ವೆಬ್ ಬ್ರೌಸರ್, ಆಪ್ಷನ್ 3 ಸರ್ಚ್ ಇಂಜಿನ್, ಆಪ್ಷನ್ 4 ಮೇಲಿನ ಎಲ್ಲವೂ. ಗೂಗಲ್ ಈಸ್ ಸೋಷಿಯಲ್ ನೆಟ್ವರ್ಕ್, ವೆಬ್ ಬ್ರೌಸರ್, ಸರ್ಚ್ ಇಂಜಿನ್, ಆಲ್ ಆಫ್ ದ ಅಬವ್. ಸರಿಯಾದ ಉತ್ತರ ಆಪ್ಷನ್ 3 ಆಗಿದೆ. ಸರ್ಚ್ ಇಂಜಿನ್ ಸರಿಯಾದ ಉತ್ತರವಾಗಿದೆ. ಗೂಗಲ್ ಈಸ್ ಅ ಸರ್ಚ್ ಇಂಜಿನ್ ದಟ್ ಸ್ಟಾರ್ಟೆಡ್ ಡೆವಲಪ್ಮೆಂಟ್ ಇನ್ 1996 ಸ್ನೇಹಿತರೆ. ಗೂಗಲ್ ಯಾವಾಗ ಸರ್ಚ್ ಇಂಜಿನ್ ಯಾವಾಗ ಸ್ಟಾರ್ಟೆಡ್ ಆಗಿದೆ ಅಂದರೆ 1996ರಲ್ಲಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಇನ್ನು ಉಳಿದಿರೋ ಕ್ವಶನ್ಸ್ ಆನ್ಸರ್ಸ್ನ ಮುಂದೆ ತೆಗೆದುಕೊಂಡು ಬರುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.